ಯಜಮಾನ ಅಂದಿದ್ದಕ್ಕೆ ಶಾಖ ಬೇಡ. ದರ್ಶನ್ ಹೇಳ್ಕೊಟ್ಟಿದ್ದಿಂಗ ಹಂಗನ್ನು ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ರು ಯಾರು ಸ್ವಂತ ಕೆಲಸ ಮಾಡ್ತಾರೋ ಅವರೆಲ್ಲ ಅವ್ರದೇ ಬ್ರ್ಯಾಂಡ್, ಅವರೇ ಯಜಮಾನ ಅಂತ ಹೇಳಿದ್ರಲ್ವಾ. ನೀನೇ ಯಜಮಾನ ಅಲ್ಲಿಗೆ. ಏನ್ ನಿಮ್ಮ ಹೆಸರು? ಶಾಂತಕುಮಾರ್ ಸರ್. ಶಾಂತವಾಗಿ ಅದಕ್ಕೆ ಇದೀರಿ ಹೆಸರಿಗೆ ತಕ್ಕಂತೆ. ತಗೊಳ್ಳಿ ಸರ್. ಯಾವ ಊರು ಮಿಸ್ಟರ್ ಶಾಂತಕುಮಾರ್? ಹೊಸಕೋಟೆ ಸರ್. ಈಗ MP ಎಲೆಕ್ಷನ್ ಬಂತು, ಏನ್ ವೋಟ್ ಕಿಟ್ ಮಾಡೋ ಅಭ್ಯಾಸ ಏನೋ ಇಟ್ಕೊಂಡಿದ್ದೀರಾ? ಸರ್ ವೋಟ್ ಮಾಡೋ ಅಧಿಕಾರ ಐತೆ, ಮಾಡ್ಲೇಬೇಕು ಸರ್. ನಾವು ಇದಕ್ಕೂ ಮುಂಚೆ ಲಾಸ್ಟ್ ಎಲೆಕ್ಷನ್ ಮಾಡಿದ್ರಾ? ಮಾಡಿದೀವಿ. ಅಂದ್ರೆ ಲೆಕ್ಕ ಹಾಕಿದ್ರೆ ನಿಮ್ದು 3ನೇ MP ವೋಟ್ ಆಗ್ಬೇಕಿದು. ಆಗ್ಬೇಕು ಸರ್. ಎಷ್ಟನೇ ವೋಟ್ ಹಾಕಿರಿ ನೀವು ಇದುವರೆಗೆ? ಇವಾಗ ಆಗಿದ್ರೆ ನಾವು 4ನೇದು ಆಗ್ಬೇಕು ಸರ್. 4ನೇದು MLAಗೂ ಹಾಕಿದ್ರ ಅಂತ ಅರ್ಥ ಆಯ್ತು. ಹೇಗಿದೆ ಈಗ ಎಲೆಕ್ಷನ್ ಬಿಸಿ? ಯಾಕಂದ್ರೆ ನಮ್ಗೆ ಅಷ್ಟು ರಾಜಕೀಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಅಯ್ಯ ನೀನ್ ಯಾರು ವೋಟ್ ಹಾಕ್ತಿ ಅಂತ ಕೇಳ್ತಾ ಇಲ್ಲ ಗುರು. ಯಾರಿಗಂತಲ್ಲ ಸರ್, ಈಗ ಬರ್ಬೇಕಾದ್ರೆ ಗೊತ್ತಿಲ್ಲ. ನಮ್ದೇನಿದ್ರು ವೋಟ್ ಹಾಕೋ ಅಧಿಕಾರ ಐತೆ, ವೋಟ್ ಹಾಕ್ತಿವಿ. ನಮ್ ಬಿಸ್ನೆಸ್ ನಾವು ಮಾಡ್ತೀವಿ. ಏನ್ ಕೊಡ್ತಾರೆ ವೋಟ್ ಹಾಕೋದು ನಿಮ್ಗೆ? ಏನ್ ಇಸ್ಕೊಂಡು ವೋಟ್ ಹಾಕೋದು ನೀವು? ಏನ್ ಇಸ್ಕೊಂಡು ವೋಟ್ ಹಾಕೋದು? ಏನು ಇಸ್ಕೊಳಲ್ಲ. ಏನು ಇಸ್ಕೊಳ್ಳ? ಪ್ರಾಮಾಣಿಕ ವೋಟುಗಾರ. ವೆರಿ ಗುಡ್. ಏನ್ ಸರ್ ನಿಮ್ಮ ಹೆಸರು? ರಘು ಅಂತ ಹೇಳ್ಬಿಡಿ ಸರ್. ರಘು. ಅವ್ರ ರಂಗ, ನೀವು ರಘು. ರಘು ಸರ್ ಒಂದು ಮಾತು ಹೇಳ್ತೀನಿ, ಏನು ಅನ್ಕೋಬೇಡಿ. ನಿಮ್ಗೆ ಎಷ್ಟು ಗೊತ್ತೈರೋ ಅಪ್ಪಿ ತಪ್ಪಿ ಅವ್ರ ಮನೆ ಹತ್ರ ಓಡಾಡ್ಬೇಡಿ ಸರ್. ಇಲ್ಲ ಸರ್. ಗಡ್ಡ ಬಿಟ್ರೆ ಯಾರನ್ನೂ ಬಿಡಲ್ಲ. KGF 2 ವಿಲನ್ ಹಾಕೊಂಡ್ಬಿಡ್ತಾರೆ ಅವರು. ಅದೇ ಹೋಗ್ಬೇಕಂತಿದ್ದೀನಿ ಸರ್. ಹೌದಾ? ಹೌದು ಸರ್. ವೆರಿ ಗುಡ್. ಬನ್ನಿ, ಏನ್ ಮಾಡ್ಕೊಂಡಿದ್ದೀರಿ? ನಾವು ITI ಮಾಡಿದ್ದೀರಿ. ಓಕೆ. ITI ಯಾವುದು? ಎಲೆಕ್ಟ್ರಿಷಿಯನ್. ವೆರಿ ಗುಡ್. ಹೆಂಗ್ ನಡೀತಾ ಇದೆ ನೀವು ರಾಜಕೀಯ ಎಲ್ಲ ಈ ಸಲ? ರಾಜಕೀಯ ಎಲ್ಲ MP ಎಲೆಕ್ಷನ್ ಯಾವತ್ತು ವೋಟಿಂಗ್ ಡೇಟ್ ಹೇಳಿ ನೋಡೋಣ. ಡೇಟ್ ಗೊತ್ತಿಲ್ಲ. ಡೇಟ್ ಅಂತೂ ಗೊತ್ತಿಲ್ಲ. ಹಿಂಗ್ ಬನ್ನಿ, ಕ್ಯಾಮರಾ ತೋರ್ಸೋಣ. ಡೇಟ್ ಅಂತೂ ಗೊತ್ತಿಲ್ಲ. ಯಾರು ಒಳ್ಳೇದ್ ಮಾಡ್ತಾರೋ ರಾಜಕೀಯದಲ್ಲಿ ಅವ್ರು ಅದೇಂಗ್ ಗೊತ್ತಾಗುತ್ತೆ ಅವ್ರು ಒಳ್ಳೇದ್ ಮಾಡ್ತಾರೋ ಇಲ್ವ ಅಂತ? ಗೊತ್ತಾಗುತ್ತಲ್ಲ, ನ್ಯೂಸ್ ಬರ್ತಾ ಇರುತ್ತಲ್ಲ. ನ್ಯೂಸ್ ಕೇಳ್ಕೊಂಡ್ ಮಾಡೋದು ನಿಮ್ಗಿರೋ ಮಾಹಿತಿ ನೀವು ನೋಡಲ್ವಾ? ನಿಮ್ಗೇನ್ ಗೊತ್ತಾಗಲ್ಲ ಅವರು? ಗೊತ್ತಾಗುತ್ತೆ ಸರ್, ಈಗ ನ್ಯೂಸ್ ನೋಡ್ಕೊಂಡ್ ಮಾಡೋದ್ ಬೇಡ. ಇದುವರೆಗೆ ಏನ್ ಅಭಿವೃದ್ಧಿ ಮಾಡೋರು, ಏನೇನ್ ಕೆಲಸ ಮಾಡೋದು ಯಾವ್ದು ನೀವು ನೋಡಲ್ವಾ? ನೋಡಿದಿರೋದು. ನ್ಯೂಸ್ ನೋಡ್ಕೊಂಡು ಮಾಡೋದು ಅಥವಾ ಯಾರು ಏನ್ ಹೇಳ್ತಾರೆ ಕೇಳ್ಕೊಂಡು ಯಾಕೆ ವೋಟ್ ಹಾಕ್ಬೇಕು? ವೋಟ್ ನಿಮ್ಮ ಹಕ್ಕಲ್ವಾ ಅದು? ವೋಟ್ ನಮ್ಮಕ್ಕೆ. ಬಟ್ ಕೆಲವರು ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಂತಾರೆ. ನಿಮ್ಗೆ ಎಷ್ಟು ಕೊಟ್ಟು ವೋಟ್ ಹಾಕ್ತೀರಾ? ನಾವು ಇಲ್ಲ ಸರ್, ನಾವು ತಗೊಂಡಿಲ್ಲ. ವೋಟ್ ಹಾಕೋದ ನೀವು? ವೋಟ್ ಒಂದಾಗಿದೆ. ಈ ಸಲ ಬಂದ್ರೆ 2ನೇ ವೋಟ್ ಆಗುತ್ತೆ. ಅಂದ್ರೆ ಇದು ನೀವು MP ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರೆ MLA ಬಗ್ಗೆ ಮಾತಾಡ್ತಾ ಇದ್ದೀರಾ? MLA ಒಂದಾಗಿದೆ, ಇವಾಗ MP 2ನೇ ವೋಟ್ ಮಾಡ್ತಾ ಇರೋದು. ಎಷ್ಟು ನಿಮ್ಮ ಏಜು? 21 ಸರ್. 21? ಹೌದು. 21 ವರ್ಷನಾ? ನೋಡಿದ್ರೆ ನಮ್ಮ ಅಪ್ಪನಿಗೆ ದೊಡ್ಡಪ್ಪ ಇದ್ದಂಗೆ ಇದೀರಾ. ನಿಮ್ಗೆ 21 ವರ್ಷನಾ? ಹೌದು ಸರ್. ಜಾಸ್ತಿ ಆಗೈತೆ ಗುರು. ಸರ್ ಅಷ್ಟೇ. ಆಧಾರ್ ಕಾರ್ಡ್ ಎತ್ಕೊಂಡು ನೋಡು. 20 ವರ್ಷ ನೀ ಕಟ್ ಮಾಡ್ಕೊಂಡು ಹೇಳ್ತಾ ಇದೀವಿ. ಮದುವೆ ಆಗಿದೆಯಾ ಆಗಿಲ್ವಾ? ಇನ್ನೂ ಇಲ್ಲ ಸರ್. ಮದುವೆ ಆಗಿಲ್ವಾ? ಅದಕ್ಕೆ ಡೌ ಮಾಡ್ತಾ ಇರೋದು. ಆಗೈತೆ 41 ಇರ್ಬೇಕು. ಇಲ್ಲ ಸರ್, ಆಧಾರ್ ಕಾರ್ಡ್ ಬೇಕಾದ್ರೆ ಕೊಡ್ತೀನಿ. ಆಧಾರ್ ಕಾರ್ಡ್ ಕೊಡ್ತೀರಾ? ಹೌದು ಸರ್. ವೆರಿ ಗುಡ್. ನೀವು ವೋಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಂತೋಷ. ಈಗಿನ ರಾಜಕೀಯ, ಸ್ಟೇಟ್ ರಾಜಕೀಯದ ಬಗ್ಗೆ ನೀವೇನು ಹೇಳ್ತೀರಿ? ಸಮ್ಮಿಶ್ರ ಸರ್ಕಾರ ಹೆಂಗ್ ನಡೀತಾ ಇದೆ? ಕೆಲಸ ಚೆನ್ನಾಗಿ ನಡೀತಾ ಇದೆ? ಪರವಾಗಿಲ್ಲ ಸರ್, ನಡೀತಾ ಇದೆ. ಪರವಾಗಿಲ್ಲ ಸರಿ. ಚೆನ್ನಾಗಿ ನಡಿಬೇಕು ಅಂದ್ರೆ ಏನಾಗಬೇಕು? ಅಂದ್ರೆ ಅವರು ಯಾವ ತರ ಇದ್ ಮಾಡಿದ್ರೆ ನಾವು ಅದೇ ತರ ಇದ್ ಮಾಡ್ಬೇಕು. ಅಲ್ಲ, ಅವ್ರು ಯಾವ ತರ ಇದ್ ಮಾಡ್ಬೇಕು? ಒಳ್ಳೇದ್ ಮಾಡ್ಬೇಕು. ಅದೇ ಏನ್ ಒಳ್ಳೇದ್ ಮಾಡ್ಬೇಕು? ನಿಮ್ ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕು? ನಿಮ್ಗೆ ಇನ್ನೂ ಆಗದೆ ಇರೋದೇನು? ನಿಮ್ಗೆ ಒಳಗಿರೋ ನೋವೇನು? ಆಗದೆ ಇರೋದಂದ್ರೆ ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ವಾ? ಹೌದು. ಓಕೆ. ರೋಡ್ ಸರಿ ಆಗ್ಬೇಕು. ಹೌದು. ಆಮೇಲೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ನೀರು ನಮ್ಗೆ ಪ್ರಾಬ್ಲಮ್. ಇಲ್ಲಿ ನೀರಿನ ಪ್ರಾಬ್ಲಮ್ ಮೇನು. ಹೌದು ಸರ್, ನೀರಿನ ಪ್ರಾಬ್ಲಮ್. ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ರೈತರಿಗೆ ಕಷ್ಟ ಆಗ್ತಾ ಇದೆ. ಸಾಲ ಮನ್ನಾಗಿನೆಲ್ಲ ಆಗೈತಲ್ಲ, ಆಗಿಲ್ವಾ? ಅದು ಆಗಿದೆ, ಕೆಲವ್ರಿಗೆ ಆಗಿದೆ. ನಿಮ್ಗೆ? ನಮಗಿಲ್ಲ. ನೀವು ಎಷ್ಟು ಸಾಲ ಮಾಡಿದ್ದೀರಾ? ಲೋನ್ ಮಾಡಿಲ್ಲ ಸರ್. ಲೋನ್ ಮಾಡಿಲ್ಲ? ಇಲ್ಲ ಸರ್. ಮಿಸ್ಟರ್ ರಘು, ನೀವು ಹೇಳೋ ಪ್ರಕಾರ ಸೀರೆ ಕೊಡೋದು ಬೇಡ, ನಮ್ಗೆ ಒಳ್ಳೇದು ಮಾಡ್ರೆ ಸಾಕು. ಹೌದು. ಇದೇ ಖುಷಿಗೆ ಒಂದು ಪೀಸ್ ಕೊಡ್ತೀನಿ, ಎತ್ಕೊಂಡು ತಿನ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಮಣ್ಣುಳ. ಮಣ್ಣುಳ ಮಣ್ಣುಳ ಮಂಜುಳನಾ? ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ವೋಟ್ ಮಾಡ್ತೀರಾ ಮಾಡಲ್ವಾ? ಮಾಡ್ಬೇಕು, ವೋಟ್ ಹಾಕ್ಬೇಕಲ್ಲ. ಸೀರೆನಾ ಕುಕ್ಕರ್ ನೀವ್ ಇಸ್ಕೊಳ್ಳೋದು? ಕುಕ್ಕರ್ ಸೀರೆ ಬೇಡ ನಾವು. ಕುಕ್ಕರ್ ಕೊಟ್ಟರೆ ಸಾಕು. MLA ಎಲೆಕ್ಷನ್ ಏನ್ ಕೊಟ್ಟರು? ಏನೋ ಗೊತ್ತಿಲ್ಲ ಸರ್. ಅವಾಗ ಏನ್ ಇಸ್ಕೊಂಡಿದ್ರಿ? ನಾವೇನು ಇಸ್ಕೊಂಡಿಲ್ಲ, ವೋಟ್ ಹಾಕ್ಬಿಟ್ಟು ಬಂದ್ರಿ. ಈ ಸಲಕ್ಕೆ ಕುಕ್ಕರ್ ಗ್ಯಾರಂಟಿ? ಏನು ಬೇಡ, ವೋಟ್ ಹಾಕ್ಬಿಟ್ಟು ಬರ್ತೀರಿ ಸಾಕು ನಮ್ಗೆ. ಬಹಳ ಹುಷಾರಾಗ್ಬಿಟ್ರಿ. ಮೊದ್ಲು ಕುಕ್ಕರ್ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ನೋಡ್ತಿದ್ದಂಗೆ ಅಯ್ಯೋ ನಿಮ್ನಾರ ಇಟ್ಕೊಳ್ಳಲ್ಲ, ಲೋಕಾಯುಕ್ತರು ಬಂದು ಇಟ್ಕೊಳ್ಳಲ್ಲ. ಅಯ್ಯೋ ಸರ್ಕಾರಿ ಕೆಲಸದಲ್ಲಿ ಇಸ್ಕೊಂಡ್ರೆ ತಪ್ಪು, ಇಲ್ಲ ಇಸ್ಕೊಂಡ್ರೆ ಮಾಡೋ ತಪ್ಪು. ಯಾವೂರು? ಇಲ್ಲಿ ಮಲಸಂದ್ರ. ಮಲಸಂದ್ರ. ನಿಮ್ಮ ಮರಿಗಳೆಲ್ಲ ಎಷ್ಟಿವೆ? ಅಂದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು? 3. ಮರಿಯಪ್ಪನವ್ರಿಗೆ 3 ಮರಿಗಳು. ಎಷ್ಟು ಮರಿ? ಗಂಡು ಮರಿ ಎಷ್ಟು, ಹೆಣ್ಣು ಮರಿ? 1 ಗಂಡು ಮರಿ 2 ಹೆಣ್ಣು ಮರಿ. ಅಲ್ಲ, ಲೆಕ್ಕ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. 2 ಗಂಡು ಮರಿ 2 ಹೆಣ್ಣು ಮರಿ ಮಾಡ್ಬೇಕು ತಾನೆ ನೀವು? ಇಲ್ಲ ಸಾಕು ಸರ್, ಇವಾಗ ಒಂದ್ ಜಾಸ್ತಿ ಸರ್. ಒಂದ್ ಜಾಸ್ತಿ ಆಗೋಯ್ತಾ? ಜಾಸ್ತಿ. ವೆರಿ ಗುಡ್. ನಿಮ್ ತರ ಕಲ್ತ್ಕೋಬೇಕು ಜನ. 2 ಸಾಕು.
ಹಿಂಗೆಲ್ಲ ಡಿಸೈಡ್ ಮಾಡ್ಕೊಂಡು 3-4 ಮಾಡಿ ಮಾಡಿ ಜನಸಂಖ್ಯೆ 130 ಕೋಟಿ. ಹೌದೌದು. ನೀವೇನ್ ಕೆಲಸ ಮಾಡೋದು? ವ್ಯವಸಾಯ. ಓ, ಮಣ್ಣಿನ ಮಗ. ಮಣ್ಣಿನ ಮಗ, ನಿಜವಾದ ಮಣ್ಣಿನ ಮಗ ನೀವು. ಇಲ್ಲಿ ನಿಮ್ ಸಮಸ್ಯೆಗಳೇನು? ಇಲ್ಲಿನ ಸಮಸ್ಯೆಗಳು ಏನ್ ಸಮಸ್ಯೆಗಳು? ಬಸ್ಸು ನೋಡಿ, ಇಲ್ಲಿ ಟ್ರಾಫಿಕ್ ಇಲ್ಲ. ಜನ ನೋಡು, ಇಲ್ಲಿ ಇಂಕ ತಾವರೆಕೆರೆಯಲ್ಲಿ 4,000 ಹೋಗ್ಬೇಕು. ಒಂದ್ ಪೀಸ್ ತಿನ್ನಿ ಆಯ್ತು. ಬ್ಯಾಡ ನೋಡಿ. ತಿನ್ನಿ, ಪರವಾಗಿಲ್ಲ, ದುಡ್ಡೇನು ಕೊಡ್ಬೇಡಿ, ಫ್ರೀ. ಏನ್ ನೋಡಿ ಔಟ್ ಆಗ್ತೀರಿ ಸ್ವಾಮಿ? ವ್ಯಕ್ತಿ ನೋಡಿ ಏನೋ ಪರವಾಗಿಲ್ಲ ಅಂತ ವ್ಯಕ್ತಿ ನೋಡಿ ಔಟ್ ಆಗ್ತೇನೆ. ಬೆಳಗಾವನ ಕರ್ಗ ಅಲ್ಲ ಸರ್, ಏನ್ ಕೆಲಸ ಮಾಡಿಸ್ತಾರ ಅವ್ರು ಪರವಾಗಿಲ್ಲ. ನಮ್ ಕಡೆ ಏನು ಕೆಲಸ ಮಾಡಿಸ್ತಾರ? ಕೆಲಸಗಳೆಲ್ಲ ಮಾಡ್ಕೊಡ್ತಾರೆ. ಹಂಗ ನಿಮ್ಗೇನು ಸಮಸ್ಯೆ ಇಲ್ಲ? ಏನ್ ಸಮಸ್ಯೆ? ಬಟ್ ಈ ಸಲ ಮಿಸ್ ಮಾಡಿದೆ ಲೋಕಸಭೆ ವೋಟ್ ಮಾಡ್ತೀರಾ? ಮಾಡ್ತೀರಿ. ಅಲ್ಲಿ ಸೆಂಟ್ರಲ್ ಯಾವ್ದು ಬರ್ಬೇಕು ಅಂತ? ಸಮ್ಮಿಶ್ರ ಸರ್ಕಾರ ಅಥವಾ ನಾರ್ಮಲ್ ಒಂದೇ ಗೌರ್ಮೆಂಟ್? ಯಾವ್ದು ಬಂದ್ರು ಪರವಾಗಿಲ್ಲ. ಎಲ್ಲ ಕೆಲಸ ಮಾಡಿಸಿದ್ರೆ ಯಾವ್ದು ಬಂದ್ರು ಸರಿ. ಯಾವ್ದು ಬಂದ್ರು ಸರಿ. ಒಳ್ಳೇದಾಗ್ಲಿ ಚನ್ಮರೇಪ್ನವ್ರೆ. ನನಗಿಷ್ಟವಾದ ಕ್ಷೇತ್ರ, ಆಸಕ್ತಿಕರ ಕ್ಷೇತ್ರವಾದಂಥ ಈ ಪೊಲಿಟಿಕ್ಸ್ ಬಗ್ಗೆ ಕಾಮನ್ ಪೀಪಲ್, ಜನಗಳ ಜೊತೆ ಒಂದಷ್ಟು ಅಮ್ಮ ಒಂಚೂರು ಕಟ್ ಮಾಡ್ಕೊಟ್ಬಿಡ್ಬೇಕು ಆಮೇಲೆ, ಆಯ್ತಾ? ಇಂಟ್ರಾಕ್ಷನ್ ನೀ ಕಟ್ ಮಾಡುವಂತೀರು. ಇಂಟ್ರಾಕ್ಷನ್ಗೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮ, ಚುನಾವಣಾ ಚುರುಮುರಿ. ತಿನ್ನೋ ಚುರುಮುರಿ ಅಲ್ಲ ಇದು, ಪೊಲಿಟಿಕಲ್ ಚುರುಮುರಿ. ಒಂಥರ ಮಜವಾಗಿರುತ್ತೆ, ಬೇರೆ ಥರದ್ದೇ. ಓಕೆ, ನಾನು ಜನಗಳ ಜೊತೆ ಬೇರೆಯಕ್ಕೆ ಅವಕಾಶ ಮಾಡಿಕೊಡೋದು ಒಂದು ವಿಶೇಷವಾದ ಶೋ ಇದು. ಸೊ ಸೇರೋಣ, ಅವರ ಅಭಿಪ್ರಾಯ, ಅವ್ರ ಆಸಕ್ತಿ ಏನು, ಅವ್ರ ಮಾನದಂಡ, ಆಯ್ಕೆಯ ಮಾನದಂಡ ಏನು, ಇಷ್ಟು ನೋಡೋಣ. ಚುನಾವಣಾ ಚುರುಮುರಿ. ಏನ್ ನಿಮ್ಮ ಹೆಸರು? ಚಂದ್ರಶೇಖರ. ಸ್ನೇಹ, ಇದೇ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ಯಾ ನೀನು? ಸಮ್ಮಿಶ್ರ ಸರ್ಕಾರ ಬೆಸ್ಟ್, ನಾರ್ಮಲ್ ಒಂದೇ ಗೌರ್ಮೆಂಟ್ ಬರ್ಬೇಕಾ? ಎಲ್ಲ ಸಮ್ಮಿಶ್ರ ಬೇಕು ಸರ್. ಮಿಕ್ಸ್ ಆಗ್ಬೇಕು. ಮಿಕ್ಸ್ ಬೇಕು. ವೆರಿ ಗುಡ್. ನೀನ್ ವೋಟ್ ಹಾಕ್ಬೇಕಾದ್ರೆ ಏನ್ ನೋಡ್ತೀಯ? ವ್ಯಕ್ತಿ ನೋಡ್ತೀಯ ಅಥವಾ ಸೀರೆ ಕೊಟ್ಟರು ಕುಕ್ಕರ್? ನಿನಗೆ ಯಾವ್ದು ಇಷ್ಟ ಅದ್ರಲ್ಲಿ? ಪರ್ಸನಲಿ ಕುಕ್ಕರ್ ಯಾರಾದ್ರೆ ನಮ್ಗೆ ಎಲ್ಲ ಒಂದೇ, ನಮ್ಗೆ ಇಷ್ಟ ಬಂದಿದ್ದು ನಾವು ಹಾಕ್ಬಿಟ್ಟು ಬರ್ತಾ ಇರ್ತೀವಿ ಅಷ್ಟೇ ಸರ್. ಇಷ್ಟ ಬಂದಿದ್ದು ಕುಕ್ಕರ್ ಕೊಟ್ರೆ ಸಾಕು ನಿಂಗೆ? ಯಾವ್ದನ್ನ ಕೊಡ್ಲಿ ಬಿಡಿ ಸರ್. ಯಾವ್ದು ಕೊಟ್ರು ಓಕೆ. ಅವ್ರ ಅದ್ ಬೇಡ ಬಿಡಿ ಸರ್. ಇಲ್ದ್ರೆ ಓಟ್ ಆಯ್ತಾ ಓಟ್ ಹಾಕ್ಬಿಟ್ಟು ಬರ್ತೀರಿ ಅಷ್ಟೇ. ಒಟ್ಟಲ್ಲಿ ಓಟ್ ಹಾಕ್ಬಿಟ್ಟು ಬರ್ತೀಯ. ನಿಂಗೆ ಏನ್ ಕೊಡ್ಲಿಕ್ಕೆ ಕೊಡದಲ್ಲಿ ಕೊಟ್ರೆ ಇಸ್ಕತ್ಯ? ಕೊಟ್ರೆ ಇಸ್ಕೊಳೋದೆ, ಬೇಡ ಅನ್ನಲ್ಲ ಸರ್. ಬೇಡ ಅನ್ನಲ್ಲ. ವೆರಿ ಗುಡ್. ಏನ್ ಓದಿದ್ಯಾ ನೀನು? ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಆಗಿ 2 ವರ್ಷ ಆಗಿದೆ. ಸೆಕೆಂಡ್ ಇಯರ್ ಆಗಿ 2 ವರ್ಷ ಆಗೈತೆ. ಓದೋದ್ ನಿಲ್ಸ್ಬಿಟ್ಟ ಅಥವಾ ಏನ್ ಮಾಡ್ದೆ? ಸೆಕೆಂಡ್ ಇಯರ್ ಲಾಸ್ಟ್. PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್? PCMB ತಗೊಂಡಿದ್ಯಾ ನೀನು? ವೆರಿ ಗುಡ್. ಏನು ಅದರಲ್ಲಿ ಬಯಾಲಜಿ ಟಫ್ ಇತ್ತು. ದಮ್ ಬಂದ್ಬಿಡ್ತು. ಮಾಸ್ಟರ್ ಪಾಸ್ ಮಾಡ್ಲೋ? ನೀನ್ ಬರೀಲಿಲ್ವಾ? ನಾನು ಬರ್ದಿದ್ದೆ, ಮಾಸ್ಟರ್ ಪಾಸ್ ಮಾಡಿಲ್ಲ. ತಪ್ಪು. ನೀನ್ ಚೆನ್ನಾಗಿ ಬರಿದೆ, ಫೇಲ್ ಆಗ್ಬಿಟ್ಟು ಮಾಸ್ಟರ್ ಮೇಲೆ ಹಾಕ್ಬಾರ್ದು, ಆಯ್ತಾ? ನೀ ಫೇಲ್ ಆಗ್ಬಿಟ್ಟು ಮಾಸ್ಟರ್ ಮೇಲೆ ತಪ್ಪು. ಔಟ್ ಆಗ್ಬಿಟ್ಟೆ, ಬೌಲರ್ ಸರಿಯಾಗಿ ಸಿಲ್ಲ ಅಂತ ಹೇಳ್ಬಾರ್ದು. ಫೇಲ್ ಆಗ್ಬಿಟ್ಟೆ, ಮೇಸ್ಟ್ರು ಮಾಡ್ದ ಅನ್ಬಾರ್ದು. ನೀ ಬರೀದೇ ಇದ್ದದಕ್ಕೆ ಮೇಸ್ಟ್ರು ಫೇಲ್ ಮಾಡ್ತಾರೆ. ನೀನ್ ದೊಡ್ಡಪ್ಪನ ಮಗಳ? ಇಲ್ಲ ಸರ್. ಮತ್ತೆ ಅದೇಂಗ್ ಪಾಸ್ ಮಾಡ್ಬಿಟ್ರು? ನ್ಯೂಟನ್ ಏನ್ ಕಂಡಿಡ್ದ? ಇದು ಯಾವುದು? ನಿಮ್ ಮಚ್ ಕೆಳಗಿಡ್ಸು, ನಂಗೆ ಭಯ ಆಯ್ತದೆ. ನಾನು ಕೇಳಿದ್ ಒಂದೇ ಪ್ರಶ್ನೆ, ಮಚ್ ಕೆಳಗಿಡ್ಸು. ನ್ಯೂಟನ್ ಏನ್ ಕಂಡಿಡ್ದ ಮಚ್ಚತ್ತಿಲ್ಲ. ರಿಸರ್ವೇಶನ್ ಬೇಕಾ ಬೇಡವಾ ನಿಮ್ಗೆ? ಎಷ್ಟು ಪರ್ಸೆಂಟ್? 99 ಕೊಡಿ ಸರ್. 90? ಇನ್ನೇನು ಹುಡುಗರೆಲ್ಲ ಸರ್ಕೊಂಡು 1% ಯಾರಪ್ಪ ನೀನು? ನಿನ್ಗೆ ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲಿ ನಿಮ್ಮಮ್ಮ? ಮನೇಲಿ ಇದ್ದಾರೆ ಸರ್. 99% ನಿಮಗೆ ಕೊಟ್ಬಿಟ್ಟು ಎಂಟರ್ ಗಂಟೆ ಏನ್ ಮಾಡೋದು? ಹೋಗ್ಲಿ ಬಿಡಿ ಸರ್, ಎಲ್ಲಿ ಬೇಕಾದ್ರು. ನಾನು ಇದೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಂಥ ಆನ್ಸರ್. ಎಲ್ಲ 5% 10% ಕೇಳ್ತೀರ ಅನ್ಕೊಂಡು 99%. ಕೊಡ್ತೀನಿ, ಮಾತಾಡ್ತೀನಿ. ಸರಿ. ಸಮ್ಮಿಶ್ರ ಸರ್ಕಾರ ಬಂದೈತಲ್ಲ, ನೆಕ್ಸ್ಟ್ ಮುಂದಕ್ಕೆ ಮಾತಾಡಿ. 99%. ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡ್ಬೇಕಾ? ನಿಮ್ ಮಗಳ 99, ಹೊಸ 99% ಕೇಳ್ತಲ್ಲ ಅವಳಿಗೆ. ಅವ್ರ ತಾತ ಹಿಂಗೆ ಹೇಳ್ತಾ ಇದ್ದಾರೆ. 99%. ಈಗ ನಮ್ ಜೊತೆಗಿದ್ದಾರೆ ಚಡ್ಡಿ ಹಾಕೊಂಡ್ರ ಚಾಲೆಂಜಿಂಗ್ ಸ್ಟಾರ್. ಏನ್ ಸರ್ ನಿಮ್ಮ ಹೆಸರು? ಚಂದ್ರಶೇಖರಯ್ಯ ಅಂತ. ಚಾಲೆಂಜಿಂಗ್ ಚಡ್ಡಿ ಹಾಕೊಂಡ್ರ ಚಾಲೆಂಜಿಂಗ್ ಸ್ಟಾರ್ ಚಂದ್ರಶೇಖರಯ್ಯನವ್ರು ನಮ್ ಜೊತೆಗಿದ್ದಾರೆ. ಏನ್ ಮಾಡ್ಕೊಂಡಿದ್ರೆ ಚಂದ್ರಶೇಖರಯ್ಯನವ್ರೆ? ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ. ವ್ಯವಸಾಯ ಏನ್ ಬೆಳಿತೀರಾ? ರಾಗಿ ಬೆಳಿತಿದ್ವಿ, ಮಾವಿನಕಾಯಿ ಬೆಳಿತಾ ಇದ್ವಿ, ಹಳಸಿನಕಾಯಿ ಬೆಳಿತಾ ಇದ್ವಿ. ಮತ್ತೆ ಇನ್ನೇನು ಅವರೇ ಹೆಂಗ್ ನಡೀತಾ ಇದೆ ಜೀವನ? ಏನೋ ಸಾಧಾರಣವಾಗಿ ಈ ಮಳೆ ಇಲ್ಲ ಸರ್. ಮಳೆ ಇಲ್ಲದ ಕಾರಣ ನಾವು ಮಳೆ ನಂಬ್ಕೊಂಡು ಜೀವನ ಮಾಡ್ತದ. ಬೋರ್ಗಳು ಹಾಕ್ಸ್ದೆ, ಬೋರ್ ನೀರು ಬರ್ಲಿಲ್ಲ. ಬೋರ್ ಹಾಕ್ಸ್ದಾಗ ನೀರು ಬರಲಿಲ್ಲ. ಸರ್ಕಾರ ಸಹಾಯ ಮಾಡಿಲ್ವಾ? ಇಲ್ಲ ಸರ್. ಯಾಕೆ? ಹೋಯ್ತು, ದುಡ್ಡು ಹೋಯ್ತದ? ಹೋಯ್ತು, ಅದು ಎಲ್ಲ ಹೋಯ್ತು. 4 ಬೋರ್ ಹಾಕ್ಸಿ ನೀರಿಲ್ಲ.
ನಾವು ರೇಷ್ಮೆ ಹುಳ ಅದು ಬೆಳೆ ಮಾಡ್ತಾ ಇದ್ವು. ರೇಷ್ಮೆ ಹುಳ ಬೆಳೀತಾ ಇದ್ವು ಮೊನ್ನೆವರೆಗೂ. ಈಗ ನೀರಿಲ್ಲ, ಕಮ್ಮಿ. ಎಷ್ಟು ಬೆಳೆ ತೆಗಿತೀರಾ ವರ್ಷಕ್ಕೆ? ನಾನು 6 ಬೆಳೆ ಆದರೂ ತೆಗಿತೀನಿ ಸರ್. 6 ಬೆಳೆ ತೆಗಿತಾ ಇದ್ದೆ. ಓಕೆ ಓಕೆ. ರಾಗಿ ಮತ್ತೆ ಮಾವಿನಕಾಯಿ ಅದೆಲ್ಲ ವರ್ಷಕ್ಕೊಂದ್ಸರಿ. ಅವರೆಕಾಯಿ ಅದೆಲ್ಲ ವರ್ಷಕ್ಕೊಂದ್ಸರಿ ಬೆಳೆ. ವರ್ಷಕ್ಕೊಂದ್ಸಲ. ರೇಷ್ಮೆ ಹುಳ ಬೆಳೀತಾ ಇದ್ದಾಗ ವರ್ಷಕ್ಕೆ 6 ಬೆಳೆ ಬೆಳೀತಾರೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗೆ 5 ಜನ ಸರ್. 5 ಜನ? ಹೌದು ಸರ್. ಸಾಕು ಮಾಡೋರು. ಇನ್ನೊಂದು ಮಾಡ್ರೆ ಅರ್ಧ ಡಜನ್ ಆಗೋದಲ್ಲ? ಆಗಿದ್ದು ಅದು ಅವ್ರು ತೀರ್ಕೊಂಬಿಟ್ರು. ಇತ್ತು. ಈಗ ಇನ್ನೊಂದು ಟ್ರೈ ಮಾಡಿ. ಇಲ್ಲ ಸರ್, ಇನ್ನು ಮಾಡಕ್ಕೆ ವಯಸ್ಸಾಯ್ತಾ ಸರ್. ವಯಸ್ಸಾಯ್ತಾ? 5 ಜನ ಮಕ್ಳು ಏನ್ ಮಾಡ್ಕೊಂಡವ್ರು? ಅವರು ಒಬ್ರು ಡ್ರೈವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಬಸ್ಗೆ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಬ್ಬ ಮಗ ಟ್ಯಾಕ್ಟ್ರಿ ಓಡಿಸ್ತಾ ಇದ್ದಾನೆ. 5 ಗಂಡು ಮಕ್ಕಳ? ಇಲ್ಲ, 3 ಹೆಣ್ಣು 2 ಗಂಡು. ಅಲ್ಲ, ನೀವು ತಪ್ಪು ಮಾಡ್ಬಿಟ್ರಿ. 3 ಹೆಣ್ಣಿಗೆ ಬ್ಯಾಲೆನ್ಸ್ ಆಗಿ 3 ಗಂಡು ಇದ್ರೆ ಸರಿ ಹೋಗೋದು. ಇರೋದು 4 ಹೆಣ್ಣಾಯ್ತು, 2 ಗಂಡಾಯ್ತು. 2 ಹೆಣ್ಮಕ್ಳು, ಒಬ್ರು 1 ಹೆಣ್ಣು ಹೊರಟೋಯ್ತು. 1 ಹೆಣ್ಣು ಹೊರಟಾಯ್ತು. ಒಂದು 2-3 ವರ್ಷ ಆಯ್ತು ತೀರ್ಕೊಂಡು. ಸಾರಿ. ಇನ್ನೇನು ಎಲೆಕ್ಷನ್ ಬಂತು, ವೋಟ್ ಗೀಟ್ ಎಲ್ಲ ಮಾಡ್ತೀರಾ? ಮಾಡ್ತೀವಿ ಸರ್. ಯಾವ ಗೌರ್ಮೆಂಟ್ ಬೆಸ್ಟ್ ನಿಮ್ಗೆ? ಸಿಂಗಲ್ ಗೌರ್ಮೆಂಟ್ ಬರ್ಬೇಕಾ ಅಥವಾ ಸಮ್ಮಿಶ್ರ ಸರ್ಕಾರ ಬರ್ಬೇಕಾ? ನಮ್ಗೇನು ಸರ್, ಯಾವುದೋ ನಮಗೆ ಚೆನ್ನಾಗಿ ನೋಡ್ಕೊಳ್ಳೋಂಥವ್ರು, ಒಳ್ಳೆ ಜನ, ಒಳ್ಳೆ ಇದು ಅಂತೇಳಿ ನಮಗೆ ಸಹಕಾರ ಕೊಡೋಂಥ ಜನ ಅವರು ಮುಂದೆ ಬಂದರೆ ನಮ್ಗೆ ಒಳ್ಳೆ ಸರ್ಕಾರ. ಸಾಲ ಮನ್ನಾ ಎಲ್ಲ ಆಗೈತಾ ಆಗಿಲ್ವೋ? ನಮ್ದು ಸಾಲ ಏನಿಲ್ಲ ಸರ್, ನಾವು ಮಾಡಿಲ್ಲ ಸಾಲ. ಇವಾಗ ಮಾಡ್ಬೇಕು ಅಂದ್ರೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ನಿಮ್ ಸಾಲ? ಯಾಕಂದ್ರೆ ಯಾವ್ದೋ ಮನ ಯಾಕೆ ಕೊಡ್ತಾ ಇಲ್ಲ? ನೀವು ಚಡ್ಡಿ ಹಾಕೊಂಡ್ ಬಂದಿದ್ದೀರಾ, ಅದು ಬ್ಯಾಂಕಲ್ಲಿ ಕೊಟ್ಟಿಲ್ಲ? ಇಲ್ಲ, ಬ್ಯಾಂಕಲ್ಲಿ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಸರ್. ಪ್ಯಾಂಟ್ ಹಾಕೊಂಡು ಹೋಗ್ತೀನಿ. ಹೋದ್ರು ಅಲ್ಲಿ ಈಗ ಸಾಲಗಳೆಲ್ಲ ಮನ್ನಾ ಮಾಡಿದ್ರಲ್ಲ ಮೊನ್ನೆ, ಅದಕ್ಕೆ ಈಗ ಮಾರ್ಚ್ ತಿಂಗಳವರೆಗೂ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಮನೆ ಕೊಡ್ತಾರೆ, ಇಸ್ಕೊಳ್ಳಿ, ಪರವಾಗಿಲ್ಲ. ತಗೊಳ್ತೀನಿ ಸರ್, ತಗೊಳ್ತೀನಿ. ಮನೆ ಕಟ್ತಾ ಇದ್ದೀವಿ. ಪ್ಯಾಂಟ್ ಹಾಕೊಂಡು ಹೋಗಿ ಕೊಡ್ತಾರೆ ಅವರು. ಪ್ಯಾಂಟ್ ಹಾಕೊಂಡೆ ನಿಮ್ ಗೆಟಪ್ ನೋಡ್ಬಿಟ್ಟು ಇವಪ್ಪ ವಾಪಸ್ ಕೊಡ್ತಾರೆ ವೋಟ್ ಹಾಕ್ತೀರಾ ಈ ಸಲ? ಇನ್ನೇನು ಎಲೆಕ್ಷನ್ ಬತ್ತು? ಹಾಕ್ಬೇಕು ಸರ್. ಏನು ನಿಮ್ ಕುಕ್ಕರ್ ಕೊಟ್ರನ ಹಾಕ್ತೀರಾ ಅಥವಾ ಬರೀ ಸೀರೆನಾ? ಸರ್, ಸೀರೆ ಇಸ್ಕೊಳ್ಳೋದ, ಕುಕ್ಕರ್ ನೀವು ಇಸ್ಕೊಳ್ಳೋದು? ನಾವೇನೋ ತಗೊಳ್ಳೋದು ಸರ್. ಯಾವರೇ ಬರಲಿ ಸರ್ಕಾರ, ನಾವು ನಮ್ಗೆ ಯಾರು ಒಳ್ಳೆ ಪರವಾಗಿಲ್ಲ, ಇವರು ನಮ್ಗೆ ಚೆನ್ನಾಗಿ ನಡೆಸ್ಕೊಡ್ತಾರೆ, ಚೆನ್ನಾಗಿ ಮುಂದೆ ಬರೋಕೆ ನಮ್ಗೇನೋ ಸಹಾಯ ಮಾಡ್ತಾರೆ. ಈಗ ನೀರಾವರಿಗೆ, ಈಗ ಕುಡಿಯೋಕೆ ನೀರಿಲ್ಲ ಸರ್ ನಮ್ಮ ರಾಮಸಂದ್ರದಲ್ಲಿ. 5 ದಿವಸ ಆಗಿದೆ ನೀರು ಬಿಟ್ಟು. ಮೋಟರ್ ಏನೋ ಕೆಟ್ಟೋಗ್ಬಿಡ್ತು ಅಂತ 5 ದಿವಸದಿಂದ ಕುಡಿಯೋಕೆ ನೀರಿಲ್ಲ. ಆದ್ರಿಂದ ನಮಗೆ ಒಳ್ಳೆ ನೀರು ಅನುಕೂಲ ಮಾಡೋಂಥವ್ರು, ಒಳ್ಳೆ ಜನ, ಒಳ್ಳೆ ಇದು ಬರೋವಂಥವ್ರಿಗೆ ನಾವು ಅವ್ರಿಗೆ ಮಾಡ್ಕೊಡ್ತೀನಿ ಅಂತ ಹೇಳೋರು. ಒಟ್ಟು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ನಮ್ಗೆ ಭರವಸೆ ಕೊಟ್ರೆ ನಾವು ಅವ್ರಿಗೆ ವೋಟ್ ಮಾಡಕ್ಕೆ ನಾವು ಒಂದಷ್ಟು ಭರವಸೆ ತಗೊಂಡು ವೋಟ್ ಮಾಡಿ. ಯಾಕೆಂದ್ರೆ ನಿಮ್ಗೆ ಆಮೇಲೆ ವೋಟ್ ಮಾಡದಂತೂ ಇರ್ಬಿಡ್ಬೇಡಿ. ಇಲ್ಲ ಸರ್, ನಿಜ. ಹೌದು. ಇದು ಒಟ್ಟಿನಲ್ಲಿ ಪ್ರತಿ ಸಲ ಮಿಸ್ ಮಾಡದ ವೋಟ್ ಅಂತೂ ಮಾಡ್ತಾ ಇದೀವಿ ಸರ್. ಮೊದಲೆಲ್ಲ ಕುಕ್ಕರ್ ನಮ್ಮ ಮನೇಲಿ ಬರೀ ಭರವಸೆ ಕೊಟ್ಟರೆ. ನಮ್ಮ ಮನೆಯಲ್ಲಿ 7-8 ಓಟ್ ಇದೆ. 8 ಓಟ್ ಇದೆ. 8 ಓಟು ಮಾಡ್ತೀವಿ. ಹಳೆ ನೋಟ್ ಎಲ್ಲ ಬ್ಯಾನ್ ಆಯ್ತಲ್ಲ? ಬ್ಯಾನ್ ಆಯ್ತು. ಹೌದು. ಆಗ ನಿಮ್ಗೆ ಲಾಸ್ ಆಯ್ತಾ ಲಾಭ ಆಯ್ತಾ? ಅದು ಏನ್ ಅನ್ಸೋದ್ರ ಬಗ್ಗೆ? ನಮ್ಗೆ ಲಾಸೇ ಸರ್. ಯಾಕಂತಂದ್ರೆ ದುಡ್ಡು ಬ್ಲಾಕ್ ಮನಿ ಎಲ್ಲ ಕೂಡ್ಸಿ. ಹೌದು ಸರ್. ಅದೀಗ ದುಡ್ಡಿರೋರ್ಗೆ ಅದು ಹೆಂಗೋ ಬಚಾವ್ ಮಾಡಿದ್ರು. ನಾವು ದುಡ್ಡಿಲ್ಲಲ್ಲ ನಮ್ಮ ಹತ್ರ. ನಮ್ಗೆ ಆ ನೋಟ್ ಬ್ಯಾನ್ ಮಾಡಿದಾಗ ಸ್ವಲ್ಪ ದುಡ್ಡಿಗೆ ಕಷ್ಟ ಆಯ್ತು. ಈ ವೋಟ್ ಕೆಳಗೆ ಬಂದಾಗ ಏನೇನೈತೆ ನಿಮ್ ಡಿಮ್ಯಾಂಡ್ಸ್ ಕೇಳ್ಪಡ್ಕೊಬಿಡಿ. ಹೌದು ಸರ್. ಓಕೆ. ಹೌದು ಸರ್. ಒಳ್ಳೇದಾಗಿ. ಒಳ್ಳೇದು. ಕೊಡಿ ಚಂದ್ರಶೇಖರ ಇರೋರು. ಸರ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಗಂಗರಾಜು ಅಂತ. ಗಂಗರಾಜು ಫಿಲಂ ಚೇಂಬರ್ ಅಧ್ಯಕ್ಷರಾಗಿದ್ರು. ನಿಮ್ಮ ಹೆಸರು ಇಟ್ಕೊಂಡು ಒಬ್ರು ತೆಲಂಗಾಣ ತಾಳಕ್ ಬಂದ್ರಾ? ಇದೊಂದು ಸಣ್ಣ ಪೀಸ್ ಎತ್ಕೊಳ್ಳ? ತಗೊಳ್ಳಿ ಸರ್. ಏನ್ ಬೇಜಾರ್ ಮಾಡ್ಕೋಬಾರ್ದು? ಇಲ್ಲ ಪರವಾಗಿಲ್ಲ, ತಗೊಳ್ಳಿ. ತಿನ್ಲಾ? ತಗೊಳ್ಳಿ, ತಿನ್ನಿ. ಒಂದು ಡೌಟ್, ಏನಕ್ಕೆ ತುದಿ ಕಟ್ ಮಾಡೋದು ಯಾವಾಗಲೂ ಒಂದು ಪೀಸ್? ಇದು ಆಕ್ಚುಲಿ ಇದು ಹೊರಗಡೆಯಿಂದ ಚೆನ್ನಾಗಿ ಕಾಣುತ್ತೆ ಎಲ್ಲ, ಬಟ್ ಒಳಗಡೆ ಹಣ್ಣಾಗಿದೆಯೋ ಇಲ್ಲ ಗೊತ್ತಾಗಲ್ಲ. ಅದನ್ನ ಟೆಸ್ಟ್ ಮಾಡಕ್ಕೆ ತುದಿ ಕಟ್ ಮಾಡಿ ಕಂಫರ್ಟ್ ಅಂದ್ರೆ ತಗೊಳ್ಳೋದು. ಚೆನ್ನಾಗಿದ್ರೆ ಮಾತ್ರ ತಗೊಳ್ಳೋಣ ಅಂತ ನಾವು. ಮಿಸ್ಟರ್ ಗಂಗರಾಜ್ ಅವ್ರು ಏನ್ ಮಾಡ್ಕೊಂಡಿರೋದು? ನಾವು DRDO ಸೈಂಟಿಸ್ಟ್ ಆಗಿದ್ದೀವಿ. ಸೈಂಟಿಸ್ಟಾ? ಸರ್ ಏನ್ ಕಂಡಿಡ್ರಿ ಸರ್? ಸರ್ ನನಗೆ 3 ಹೊತ್ತು ಊಟ ಮಾಡಿದ್ರೆ ಹೊಟ್ಟೆ ತುಂಬ್ದಂಗಿರ್ಬೇಕು, ಎಷ್ಟೇ ಬಿಸಿ ಹೊಟ್ಟೆ ಹಂಗೊಂದು ಕಂಡಿಡ್ರಿ ಸರ್. ಒಂದ್ ಏನಾರು ಒಂದು ಮಾತ್ರೆನೋ ಅಥವಾ ಒಂದು ಇಂಜೆಕ್ಷನ್? ಆ ತರ ಕಂಡಿಡಿಲಿಕ್ಕೆ ಆಗಲ್ಲ, ಬಟ್ ಅದೆಲ್ಲ ಡಾಕ್ಟರ್ಸ್ ಏನೋ ಮಾಡ್ಬೋದು. ನಮ್ದು ಆ ತರ ಇಲ್ಲ, ಬೇರೆ ತರ. ಸರಿ, ನೀವೇನ್ ಕಂಡಿಡಿತೀರಾ ಸರ್? ನಾವು ಡಿಫೆನ್ಸ್ಗೆ ಏನೇನು ಬೇಕು ಫ್ಯೂಚರ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಸರ್. ನಮ್ಗೆ ಏನ್ ಗೊತ್ತಾ, ಯೋಧರಿಗೆ ಈ ಪಾಕಿಸ್ತಾನದವ್ರಲ್ಲ ಮುಂದೆ ಎಷ್ಟೇ ಶೂಟ್ ಮಾಡಿ ಒಂದ್ ಗುಂಡು ಒಳಗೆ ಸೋಗ್ಬಾರ್ದು ಅಂತದೊಂದು ವೆಪನ್ ಕಂಡಿಡ್ರಿ ಸರ್. ಮತ್ತೆ ನನಗೋಸ್ಕರ, ಯೋಧರಿಗೋಸ್ಕರ, ನಮ್ಮ ಭಾರತದ ಯೋಧರಿಗೋಸ್ಕರ ಎಷ್ಟೇ ಶೂಟ್ ಮಾಡ್ಲಿ ಮುಂದೆ ಮಗನ್ ಒಂದ್ ಗುಂಡು ಎದಕ್ಕೆ ಟಚ್ ಆಗಬಾರ್ದು ಅಂತ ಒಂದು ಇದು ಕವಚ ಕಂಡಿಡ್ರಿ ಅದನ್ನ. ಸರಿ, ಬಹಳ ಖುಷಿ ಆಯ್ತು. ನೀವು ನಮ್ಮ ಡಿಫೆನ್ಸ್ಗೋಸ್ಕರ ಮಾಡ್ತಾ ಇರೋದು. ಸರ್ ಇರೋದೆಲ್ಲಿ ತಾವು? ನಾವು ಆಕ್ಚುಲಿ ಬೆಂಗಳೂರಲ್ಲಿ ಇರ್ತೀವಿ. ನಮ್ದು ಕಲ್ಲಂಗಡಿ ಇಲ್ಲಿಗೆ ಬಂದ್ರ? ಇಲ್ಲ, ನಮ್ಮ ಸ್ವಂತೂರು ಕೋಲಾರ. ಈ ವೀಕೆಂಡ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅದಕ್ಕೋಸ್ಕರ ಹಿಂಗ. ನೀವೇನ ಓನರು ಅಂಗಡಿ ನಿಮ್ದು? ಏನ್ ನಿಮ್ಮ ಹೆಸರು? ಸನಾವುಲ್ಲಾ.
ಮಿಸ್ಟರ್ ಸನಾವುಲ್ಲಾ ಅಂಡ್ ಗಂಗರಾಜ್ ಅವ್ರ ಹತ್ರ ಒಂದು ಪ್ರಶ್ನೆ ಐತೆ ಸರ್. ಸರ್ ನಿಮ್ಗೆ ತಕತಿ ನಿಮ್ಗೆ ಆಮೇಲೆ ಕ್ಲಾಸ್ ಆಗುತ್ತೆ. ಸನಾವುಲ್ಲಾ ಅವ್ರ ಹತ್ರ ಆಮೇಲೆ ಬರ್ತೀನಿ, ಫಸ್ಟ್ ಇಲ್ಲಿ ಅದು ಮುಗಿಸ್ಕೊಂಡು ಹಿಂಗೆ ಪ್ಲಾನ್ ಮಾಡ್ತೀವಿ. ಮಿಸ್ಟರ್ ಗಂಗಣ್ಣ, ನನಗೆ ಒಂದು ಡೌಟು. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು. ಏನ್ ಸರ್ ವೋಟ್ ಮಾಡ್ತೀರಿ ಸರ್? ಗ್ಯಾರಂಟಿ. ನೀವೇನ್ ಇಸ್ಕೊಳ್ಳಿ ಸರ್, ಕುಕ್ಕರ್ ಆ ಸೀರೆನ ಅಥವಾ ಏನು? ನಿಮ್ ಶ್ರೀಮತಿ ಡಿಮ್ಯಾಂಡ್ ಏನಿರ್ತದೆ? ಯಾವ್ದು ಕೊಟ್ಟವ್ರು ಎಲ್ಲ ತಗೊಂಡ್ಬಿಡೋಣ. ಎಲ್ಲ ತಗೊಂಡು ಬಟ್ ಮಿಸ್ ಮಾಡ್ದೆ ವೋಟ್ ಮಾಡಿದಿರಾ ಮಾಡ್ತೀರಾ? ವೋಟ್ ಗ್ಯಾರಂಟಿ ಮಾಡೇ ಮಾಡ್ತೀವಿ. ಯೂಶಲಿ ನಾನು ಬೇರೆ ಯಾವ ರಿಲೇಟೆಡ್ ಪ್ರೋಗ್ರಾಮ್ಸ್ಗೂ ಹೋಗಲ್ಲ, ಪೊಲಿಟಿಕ್ಸ್ ಅನ್ನೇ ನಂಗೆ ಆಸಕ್ತಿ. ಸೊ ಅದ್ರಲ್ಲಿ ನಿಮ್ಮಂತವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡೋಕೆ ಒಂದು ಅವಕಾಶ ಸಿಕ್ತು, ಅದಕ್ಕೆ ಬಂದೆ. ಸೊ ಈಗ ಏನಪ್ಪಾ ಅಂದ್ರೆ ಎಲೆಕ್ಷನ್ಗೆ ನೀವು ವೋಟ್ ಹಾಕ್ಬೇಕಾರೆ ನೀವು ನೋಡೋಂಥ ಕ್ವಾಲಿಟೀಸ್ ಏನು ಕ್ಯಾಂಡಿಡೇಟು? ಅವರು ಮೇನ್ ಅವರು ಯಾವ ತರ ಇದ್ದಾರೆ, ಯಾವ ತರ ಕಲರ್ ಅಲ್ಲ ಅವ್ರದ್ದು ಮೀನ್ಸ್ ಕೇಪಬಿಲಿಟೀಸ್ ಏನಿದೆ, ಅವರು ಎಜುಕೇಶನ್ ಹೇಗಿದೆ, ಅವ್ರು ಮಾಡೋ ಕೆಲಸಗಳೆಲ್ಲ ಅಲ್ಲ, ಅವರು ಏನಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಸ್ ಇದೆಯಾ, ಅದ್ರಲ್ಲೆಲ್ಲ ಕ್ಲೀನ್ ಆಗಿದಾರಾ? ಸರ್ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಆಸ್ತಿ ಬಗ್ಗೆ ನಂಗೆ ಒಂದು ಡೌಟ್ ಸರ್. ಸರ್ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮುಂಚೆ ಕ್ಯಾಂಡಿಡೇಟ್ ತುಂಬಾ ಬಡವರಾಗಿರ್ತಾರೆ ಅಥವಾ ನಾರ್ಮಲ್ ಇರುತ್ತೆ, ಒಂದು ಎಲೆಕ್ಷನ್ ಗೆದ್ದು ನೆಕ್ಸ್ಟ್ 5 yearsಗೆ 1:10 ಆಗೋಯ್ತೆ ಸರ್ ಆಸ್ತಿ, ಹೆಂಗೆ ಸರ್ ಅದು? ಅದೇ ನಾನು ತುಂಬಾ ಸಾರಿ ಯೋಚನೆ ಮಾಡ್ತಾ ಇರ್ತೀನಿ. ಅದನ್ನೇ ಕಂಡಿಡಿರಿ ಸರ್, ನೀವು ಸೈಂಟಿಸ್ಟ್ ಆಗಿರ್ಕೊಂಡು ಇನ್ನೇನು ಸರ್, ನೀವು ಸೈಂಟಿಸ್ಟ್ ಆಗಿರ್ಕೊಂಡು ನೀವು ಅದನ್ನೇ ಕಂಡಿಡಿಬೇಕು. ಅದನ್ನ ಕಂಡಿಡಿಯಕ್ಕೆ ನಾನು ಸೈಂಟಿಸ್ಟ್ ಮಾಡಿರೋದು. ಅದನ್ನ ಕಂಡಿಡಿ ಸೈಂಟಿಸ್ಟ್ಗಳು ಅದು ಕಂಡಿಡಿಯಕ್ಕೆ ಆಗಲ್ಲ ಸರ್. ಬಟ್ ಸೈಂಟಿಸ್ಟ್ಗಳು ಕಂಡಿಡಿಯೋದು ಬೇರೆ ತರ ಇರುತ್ತೆ, ನಾವು ವಿಜ್ಞಾನದಲ್ಲಿ ನೋಡ್ತೀವಿ ಸರ್. ಬಟ್ ಒಂದು ತಿಳ್ಕೊಳ್ಳಿ ಸರ್, ನಿಮ್ಗೆ ಈಗಲೂ ಒಂದು ಹೇಳ್ತೀನಿ. ಒಬ್ಬ MLA ಅಥವಾ MP ಎಲೆಕ್ಷನ್ ನಿಂತಾಗ ಇಷ್ಟಿರ್ತದೆ, ನೆಕ್ಸ್ಟ್ ಎಲೆಕ್ಷನ್ ಬರಕ್ ಅವ್ರ ಆಸ್ತಿ 10% 20% ಸರ್. 10 ಆಗಿದ್ರೆ ತುಂಬಾ ಸಂತೋಷ, 100 times ಆಗಿರೋ ತುಂಬಾ. ಅದು ಹೆಂಗೆ ಕಂಡಿಡ್ರಿ, ಇದ್ರ ಬಗ್ಗೆ ಒಂದು ಪ್ರಬಂಧ ಮಂಡಿಸಿ, ನಿಮ್ಗೆ PhD ಕೊಡ್ತಾರೆ. ಹೌದು ಅಲ್ಲ, ಇದ್ರ ಬಗ್ಗೆ ಯಾರು ಮಾಡಿಲ್ಲ ಸರ್, ಒಳ್ಳೆ ಆಲೋಚನೆ ಕೊಡ್ತಾ ಇದ್ದೀನಿ. ಸೊ ಬಟ್ ಪರ್ಸನಲಿ ಖುಷಿ ಆಯ್ತು ಸರ್. ಈಗ ಸೆಂಟ್ರಲ್ ಲೋಕಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಬೆಸ್ಟ್ ಅಥವಾ ನಾರ್ಮಲ್ ಗವರ್ಮೆಂಟ್? ಸರ್ ಏನೇ ಇದ್ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಏನೂ ಆಗಲ್ಲ, ಏನೂ ಆಗಲ್ಲ. ಮೆಜಾರಿಟಿ ಸಿಂಗಲ್ ಪಾರ್ಟಿ ಬರ್ಬೇಕು. ಯಾವ ಕಾರಣ ಇರ್ಬೋದು ಸರ್? ಯಾವುದೇ ಡಿಸಿಷನ್ ತಗೊಳಕ್ ಆಗಲ್ಲ, ಕಾಲ್ ಎಳಿತಾ ಇರ್ತಾರೆ. ನೀವು ಕಾಂಪ್ರಮೈಸ್ ಆಗ್ಬೇಕು ಆಗಲ್ಲ, ಯಾರೇ ಬರ್ಲಿ ಸಿಂಗಲ್ ಪಾರ್ಟಿ ಬರ್ಬೇಕು. ಏನೇ ಡಿಸಿಷನ್ ತಗೊಂಡ್ರು ತಗೋಬಹುದು. ಈ ಸಲ ನಿಮ್ಗೇನು ಸಿಂಗಲ್ ಪಾರ್ಟಿ ಬರುತ್ತೆ ಅನ್ಸುತ್ತಾ? ಅನ್ಸುತ್ತೆ ಸರ್. ಅನ್ಸುತ್ತೆ. ತುಂಬಾ ಖುಷಿ ಆಯ್ತು ಸರ್. ಬಟ್ ಒಂದು ಒಳ್ಳೆ ಎಥಿಕ್ಸ್ ಇಟ್ಕೊಂಡು ಮಾಡ್ತಾ ಇದೀರಾ. ನಿಮ್ ಶ್ರೀಮತಿಗೆ ಏನು ಕುಕ್ಕರ್ ಕೊಟ್ಟಕ್ಕೆ ಓಟ್ ಹಾಕ್ತಾರ ಅಥವಾ ಅವ್ರ ಹೆಂಗೆ ಕೇಳ್ಬೇಕು ಸರ್? ಅವ್ರನ್ನ ಕೇಳ್ಬೇಕು. ಇದಾರಾ? ಇದಾರೆ ಸರ್. ಇವ್ರೇನಾ? ಮತ್ತೆ ಅವ್ರು ಬೇರೆ. ಬನ್ನಿ ಮೇಡಮ್, ಇಲ್ಲಿ ನಿಮ್ಮ ಹೆಸರು? ಶಿವಪಾರ್ವತಿ. ಶಿವಪಾರ್ವತಿ, ಏನ್ ನಿಮ್ಮ ಅಪ್ಪ ಅಮ್ಮ ಹಿಂಗ್ ಹೆಸರಿಟ್ಟವ್ರೆ ಶಿವಪಾರ್ವತಿ ಅಂತ? ಆ ಟೈಮಲ್ಲಿ ಅವರಿಗೆ ದೇವ್ರ ಹೆಸರಿಟ್ರೆ ಒಳ್ಳೇದು ಅಂತ ಹೇಳಿ ಹೆಣ್ಮಕ್ಳು. ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ನೀವೇನು ಕುಕ್ಕರ್ ಗಿರಾಕಿನೇ ಸೀರೆ ಗಿರಾಕಿ? ನೀವು ಏನೂ ಇಲ್ಲ, ಏನು ಇಸ್ಕೊಳ್ಳಲ್ಲ. ನಾರ್ಮಲ್ ಹೌಸ್ ವೈಫ್. ಐ ಆಮ್ ಅನ್ ಇಂಜಿನಿಯರ್ ಆಕ್ಚುಲಿ ಬೈ ಪ್ರೊಫೆಷನ್, ಬಟ್ ನಾನು ಹೌಸ್ ವೈಫ್ ಆಗಿ ಪ್ರೆಸೆಂಟ್ ಆಗಿ ಸೆಟ್ಲ್ ಆಗಿ. ಹೆಣ್ಮಕ್ಳಿಗೆ ರಿಸರ್ವೇಶನ್ ಬೇಕಾ ಬೇಡವಾ? ರಿಸರ್ವೇಶನ್ ಇರಬೇಕು, ಮುಂದೆ ಬರಬೇಕು ಅಂದ್ರೆ ಇರಬೇಕು. ಯಾಕೆ ಅಂತ ಹೇಳ್ತೀನಿ. ಆಕ್ಚುಲಿ ಬೇಡ ಅಂತಲ್ಲ, ಅದು ಮಿಸ್ಯೂಸ್ ಆಗಬಾರ್ದು. ಮಿಸ್ಯೂಸ್ ಆಗಬಾರ್ದು ಅಲ್ಲ, ನಾನು ಹೇಳ್ತೀನಿ ಕೇಳಿ. ಒಂದ್ ಗಂಡು ಹೆಣ್ಣು ಸಮಾನ ಮೇಲೆ ನಮಗ್ ಕೊಡೋದು ಎಲ್ಲಾ ಫೆಸಿಲಿಟಿ ಕೊಡ್ಬೇಕಲ್ವಾ? ನನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಬಸ್ ಐತೆ, ಗೌರ್ಮೆಂಟ್ ಬಸ್ ಅಲ್ಲಿ ಮುಂದ್ಗಡೆ 3 ಸೀಟ್ನ ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಬಿಡ್ತೀವಿ. ಯಾಕೆ ಹೇಳಿ? ಅವ್ರಿಗೆ ನಮ್ಮಷ್ಟು ಆಗಲ್ಲ, ನಮ್ಮಷ್ಟಿಲ್ಲ, ವೀಕ್ ಇದಾರೆ ಅಂತ. ಹೆಣ್ಮಕ್ಳನ್ನ ನಾವೇನೋ ರಿಸರ್ವೇಶನ್ ಕೊಟ್ರೆ ಇವ್ರು ನಮಗ್ ಸಮ ಇಲ್ಲ, ನಮ್ಗಿಂತ ವೀಕ್ ನಾವೇ ಹೇಳ್ದಂಗಲ್ವಾ? ಅದ್ರ ಬದಲು ನಮಗ್ ಸಮ ಅವ್ರೆ, ನಮ್ಗೆ ಎಷ್ಟೈತೋ ಅವ್ರಿಗೂ ಅಷ್ಟೇ ಕೊಟ್ಟು. ಎಷ್ಟು % ರಿಸರ್ವೇಶನ್ ಬೇಕು ಅಂದಾಗ ನಮ್ಗೆ? ಅಲ್ಲ, ಒಂದ್ ಅಂದಾಜ್ ಎಷ್ಟು ಬೇಕು ಅಂತ? ಅಲ್ಲ, ಅದು ನನಗೆ ಒಂದು ಅಂದಾಜು ಎಷ್ಟು % ಒಂದು ಸುಮ್ಮನೆ ಹೇಳಿ ನೋಡಮ್ಮ. 90% ಕೊಟ್ರೆ ಒಳ್ಳೇದು. 90% ಹುಡುಗರೆಲ್ಲ ಏನ್ ಮಾಡೋದು? ಅಲ್ಲ, ಗಂಡಸ್ರು ಏನ್ ಮಾಡೋದು? ಇಲ್ಲ, ಆಕ್ಚುಲಿ ರಿಸರ್ವೇಶನ್ ಅಂದ್ರೆ ವುಮೆನ್ಸ್ ಬರ್ಬೇಕು ಅಂತ ಇರ್ಬೇಕು, ಬಟ್ ಹಾಗಂತ ಓಪನ್ ಆಗಿ ಹೇಳಿ ವಧು ದಕ್ಷಿಣೆ ಕೊಡಂಗ್ ಆಗ್ಬೇಕು ನೀವ್ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಮತ್ತೆ 90% ಬೇಕು ನಿಮ್ಮ ಹಸ್ಬೆಂಡ್ ಅಂತ. ಯಾವ ರೇಂಜಿಗೆ ನಿಮ್ಮ ಹಸ್ಬೆಂಡ್ ಕಂಟ್ರೋಲ್ ಇಟ್ಕೊಂಡಿದ್ದೀರಿ ನೀವು ನೋಡಿ. ಶಿವಪಾರ್ವತಿ ಅವ್ರಿಗೆ ಒಳ್ಳೇದಾಗ್ಲಿ. ಬರ್ತೀನಿ ಸರ್, ಆಲ್ ದಿ ಬೆಸ್ಟ್. ವೋಟ್ ಮಾಡ್ತೀನಿ ಅಂತ ಹೇಳಿದ್ ಖುಷಿ ಆಯ್ತು. ನಿಮ್ ಸರೌಂಡಿಂಗ್ ಯಾರ್ಯಾರಿದೆ ನಿಮ್ ಫ್ರೆಂಡ್ಸ್ಗೂ ವೋಟ್ ಮಾಡಿ ಅಂತ ಹೇಳಿ, ಇಂಥವ್ರಿಗೆ ವೋಟ್ ಮಾಡಿ ಅಂತ ಹೇಳೋದು ನಿಮ್ ಇಷ್ಟ, ವೋಟ್ ಮಾಡೋದು ನಿಮ್ ಚಾಯ್ಸ್. ಬಟ್ ವೋಟ್ ಮಾಡಿಸಿ ಅಂತ ಹೇಳೋದು ದೊಡ್ಡತನ. ಅದ್ ನಿಮ್ಗಿರ್ಲಿ, ನಾನು ಅದಕ್ಕೋಸ್ಕರ ಬಂದಿದ್ದೀನಿ. ಜೈ